ಆ ಸಂಗಮ ಕ್ಷೇತ್ರದಲ್ಲಿ ಗಮನಿಸಿದ ಹಾಗೆ ಬಸವಣ್ಣನವರು ಐಕ್ಯವಾಗಿರೋದು ನೆಲಮಾಳಿಗೆಯೊಳಗೆ. ಇಲ್ಲೂ ಹಾಗೆ ನೀಲಾಂಬಿಕೆಯವರು ಈ ಕ್ಷೇತ್ರದಲ್ಲಿ ನೆಲಮಾಳಿಗೆಯಲ್ಲೇ ಐಕ್ಯವಾಗಿದ್ದು ಅದರ ಪ್ರತೀಕವಾಗಿ ಅವರ ಮೂರ್ತಿಯನ್ನು ಇಲ್ಲಿಟ್ಟು ವಿಶೇಷ ಪೂಜಾದಿಗಳನ್ನು ನೆರವೇರಿಸಲಾಗ್ತಾ ಇದೆ. ಆ ದೃಶ್ಯಗಳನ್ನು ನೀವು ನೋಡಿ. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಏಕಾಂತವನ್ನು ಅರಸಿ ಬರುವ ಭಕ್ತರಿಗೆ ಈ ಐಕ್ಯ ಮಂಟಪ ಸೂಕ್ತ ಮಂದಿರ. ಸನ್ನಿಧಿಯಲ್ಲಿ ಬಸವಣ್ಣನವರಿಗೆ ಆತ್ಮೀಯರಾಗಿದ್ದಂಥ ಇಬ್ಬರು ಶಿವಶರಣರ ಮೂರ್ತಿಗಳನ್ನಿಟ್ಟು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ನಾವು ಹಡಪದ ಅಪ್ಪಣ್ಣನ ಮೂರ್ತಿಯನ್ನು ಕಾಣ್ತೀವಿ. ಆ ಮೂರ್ತಿಗೆ ಪೂಜೆ ಮಾಡಿ ಪ್ರತಿನಿತ್ಯ ಧ್ಯಾನ ಮಾಡ್ತಕ್ಕಂಥದ್ದು ಇಲ್ಲಿಗೆ ಬಂದಂಥ ಭಕ್ತರ ಪದ್ಧತಿ. ಈ ನೀಲಾಂಬಿಕೆಯ ದರ್ಶನ ಮಾಡಿ ಮತ್ತೆ ನಾವು ಕೂಡಲ ಸಂಗಮಕ್ಕೆ ಬಂದರೆ ಅಲ್ಲಿ ನಾವು ನೋಡಬಹುದಾದ ಮತ್ತಷ್ಟು ಸ್ಥಳಗಳಿದೆ. ಅದರಲ್ಲಿ ಮೊದಲನೆಯದು ಈ ಕಲಾ ಸಂಗ್ರಹಾಲಯ. ಈ ಕಲಾ ಸಂಗ್ರಹಾಲಯದಲ್ಲಿ ಬಹಳ ಅಭೂತಪೂರ್ವ ಅನ್ನಿಸುವಂಥ ಕೆತ್ತನೆಯನ್ನು ಮಾಡಿ ಬಸವಣ್ಣನವರ ಜೀವನ ಶೈಲಿಯನ್ನು ಕೆತ್ತಿಟ್ಟಿದ್ದಾರೆ. ನೋಡುಗರಿಗೆ ಅನುಕೂಲವಾಗಲಿ, ಅವರ ಜೀವನ ಅರ್ಥವಾಗಲಿ ಅನ್ನೋ ಉದ್ದೇಶದಲ್ಲಿ ನಾವಿಲ್ಲಿ ಗಮನಿಸ್ತೀವಿ. ಅವರು ಹುಟ್ಟಿದಾಗ ಆಗಿದ್ದಂಥ ಬಾಲಲೀಲೆಗಳನ್ನು ನಾವು ಈ ಗೋಡೆಗಳಲ್ಲಿ ಗಮನಿಸ್ಬೋದು. ಇನ್ನು ಅವರು ಬಂದು ಗುರುವಿನೊಡನೆ ಪಾಠ ಅಧ್ಯಯನ ನಡೆಸಿದಂಥ ಚಿತ್ರಣ ಇಲ್ಲಿ ಕಾಣ್ತಾ ಇದೆ. ಕಕ್ಕಯ್ಯನೋ ಕುದ ಇಕ್ಕ ನೋಡಯ್ಯ, ಕಕ್ಕಯ್ಯನೋ ಕುದ ಇಕ್ಕ. ಹೀಗೆ ಪ್ರಮುಖ ಘಟನೆಗಳನ್ನು ಇಲ್ಲಿ ಕೆತ್ತಿಟ್ಟಿದ್ದಾರೆ. ಅದರಿಂದ ನಮಗೆ ಅವರ ಜೀವನ ಅರ್ಥ ಆಗಲಿ ಅನ್ನುವ ಉದ್ದೇಶ ಈ ಕಲಾ ಸಂಗ್ರಹಾಲಯದ್ದು. ಮೊದಲನೆಯ ಪತ್ನಿಯನ್ನಾಗಿ ಗಂಗಾಂಬಿಕೆಯನ್ನು ಸ್ವೀಕರಿಸಿದ್ದು ಮದುವೆಯಾದಂಥ ಚಿತ್ರಣವನ್ನು ನಾವಿಲ್ಲಿ ಕಾಣ್ತೀವಿ. ಹಾಗೆ ಮುಂದೆ ಬಂದರೆ ಇಲ್ಲಿ ಗುಪ್ತ ಲಿಪಿಯನ್ನು ಓದ್ತಾ ಇರತಕ್ಕಂಥದ್ದು ಬಸವಣ್ಣನವರು, ಈ ದೃಶ್ಯವನ್ನು ಕಾಣ್ತೀವಿ. ಆನಂತರ ನಿಧಿ ತೆಗಿತಾ ಇರತಕ್ಕಂಥ ದೃಶ್ಯ, ಸಿಂಹಾಸನದ ಕೆಳಗಿರ್ತಕ್ಕಂಥ ನಿಧಿ ಸಂಗ್ರಹಣೆ. ದಾಸಯ್ಯ ಶಿವದಾನವ ಎರೆಯ ನೋಡಯ್ಯ. ನಮ್ಮ ಆಚರಣೆಗಳು ಎಷ್ಟು ವ್ಯರ್ಥ ಅನ್ನೋದ್ರ ಬಗ್ಗೆ ಬಸವಣ್ಣನವರು ತಿಳಿ ಹೇಳ್ತಾ ಇರ್ತಕ್ಕಂಥ ದೃಶ್ಯವನ್ನು ಕೆತ್ತಿಟ್ಟಿದ್ದಾರೆ.
ಸಮಾನತೆಯ ಹರಿಕಾರ, ಎಲ್ಲರೂ ಸಮಾನರು, ಯಾರಲ್ಲೂ ಭೇದವಿಲ್ಲ ಅನ್ನುವಂಥ ತತ್ವವನ್ನು ಉಪದೇಶಿಸಿದ್ದು, ಕಾಯಕವೇ ಕೈಲಾಸ ಅನ್ನುವಂಥ ತತ್ವ. ಶಿವಧೋ ಶಿವಧೋ ಈ ರೀತಿಯ ಅವರ ಜೀವನದ ಪ್ರಮುಖ ಘಟ್ಟಗಳನ್ನು ಮತ್ತು ಪ್ರಮುಖ ತತ್ವಗಳ ಸಂದೇಶವನ್ನು ಕೂಡ ಈ ಚಿತ್ರಗಳಲ್ಲಿ ನಾವು ಮನಗಾಣಬಹುದು. ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ, ಕಕ್ಕಯ್ಯ ನೋಕ್ಕುದ ಇಕ್ಕ ನೋಡಯ್ಯ.